ಹ್ಯಾಪಿ ಸಂಡೇ ಹೇಳಿ, ಹಾಗೆಯೇ ನಮ್ಮ ಮೇರಿ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಂದರೆ 2 ದಿನ ನಂತರ ನಂತೂ ಕ್ರಿಸ್ಮಸ್ ಹಬ್ಬ ಬರ್ತಾ ಉಂಟು. ಇವತ್ತು ನಮ್ಮೊಂದು ಫಂಕ್ಷನ್ಗೆ ಹೋಗಲಿಕ್ಕೆ ನಾವು ರೆಡಿಯಾಗಿದ್ದೇವೆ. ನನ್ನ ಮಕ್ಕಳು ಈ ಡ್ರೆಸ್, ಇವಳ ಡ್ಯಾಡಿ ತಂದ ಡ್ರೆಸ್ ಹಾಗೆ ಚೆನ್ನಾಗಿದೆ, ಕ್ಯೂಟಾಗಿ ಕಾಣ್ತಾಳೆ. ಇದು ನನಗೂ ಓಲ್ಡ್ ಡ್ರೆಸ್. ಇವತ್ತು ನನ್ನ ಬೆಸ್ಟ್ ಫ್ರೆಂಡಿನ ಮನೆ ಇನೋಗ್ರೇಷನ್. ಅಂದರೆ ಇದು ಹೊಸಪೇಟೆ ಅಂತ ಹೇಳಿ, ಅಂದರೆ ಸ್ವಲ್ಪ ದೂರ ನೋಡ ಲೊಕೇಶನ್ ಹಾಕಿ ಹೋಗೋದು, ಅಲ್ಲಿ ಹೋಗಿ ಫಸ್ಟ್ ಟೈಮ್ ಹೋಗೋದು ಆ ಮನೆಗೆ. ಅಂದರೆ 4 ಫಂಕ್ಷನ್ ಉಂಟು ಅವ್ರ ಮನೆಯಲ್ಲಿ. 4 ಫಂಕ್ಷನ್ಗೆ ಅಟೆಂಡ್ ಆಗಲಿಕ್ಕೆ ಆಗೋದಿಲ್ಲ. ಒಂದು ಫಂಕ್ಷನ್ಗಾದರೂ ನಾವು ಹೋಗ್ತೀವಿ ಅಂತೇಳಿ ನಾವು ಹೊರಟಿದ್ದೇವೆ. ತುಂಬ ಲೇಟ್ ಆಯಿತು, 10 ಗಂಟೆಗೆ ಹೋಗಬೇಕಲ್ಲ, 10 ಆಯಿತು. ಸರಿ, ನಾವಿನ್ನು ಹೊರಡ್ತಾ ಇದ್ದೇವೆ. ನಂತರ ಅಲ್ಲಿದ್ದೇವೆ ವೀಡಿಯೋಸ್ ನಾವೆಲ್ಲ ಹಾಕ್ತೀವಿ. ಈಗ ನಾವು ಹೊಸಪೇಟೆಗೆ ರೀಚ್ ಆಗಿದ್ದೇವೆ. ಮನೆ ಡೆಕೋರೇಷನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಎಂಟ್ರೆನ್ಸಲ್ಲಿ ಅವರು ಇದು ಕ್ರಿಬ್ಬನ್ನೆಲ್ಲ ಮಾಡಿದ್ದಾರೆ. ನಾವಿಲ್ಲಿ ರೀಚ್ ಆಗಿ ವೀಡಿಯೋಸ್ ಎಲ್ಲ ತೆಗಿತಾ ಇರುವಾಗ ನಾನು ಇಲ್ಲಿ ನಿಂತಿದ್ದೆ. ಮಗ ವೀಡಿಯೋ ತೆಗಿತಾ ಇದ್ದ ಮನೆಯದ್ದೆಲ್ಲ ಫುಲ್. ಯಾಕೆಂದರೆ ಜನ ಜಾಸ್ತಿ ಬರಲಿಲ್ಲ, ಇನ್ನೂ ಬರಬೇಕಷ್ಟೇ, ಸ್ವಲ್ಪ ಮಂದಿ ಇದ್ದರು. ಈಗ ನಾವು ಹೋಗಿ ಅಲ್ಲಿ ಹೋಗ್ತೇವೆ, ನೋಡುವ ಯಾರೆಲ್ಲ ಸಿಗ್ತಾರಂತೇಳಿ. ನನ್ನ ಹಸ್ಬೆಂಡ್ ಕೂಲ್ ಡ್ರಿಂಕ್ಸ್ ಕುಡಿತಾ ಇದ್ದಾರೆ, ಲೆಮನ್ ಜ್ಯೂಸ್ ಇತ್ತು. ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿ ಮಾಡಿ ಡೆಕೋರೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಮನೆ. ನಂಗಂತೂ ತುಂಬ ಖುಷಿಯಾಯಿತು ನೋಡಿ. ಇವಳೇ ನನ್ನ ಬೆಸ್ಟ್ ಫ್ರೆಂಡ್ ವೀಣಾ. ಇವಳ ಮನೆ ಇನಾಗ್ರೇಷನ್ ಇವತ್ತು. ಇವರ ಫಂಕ್ಷನ್ಗೆ ನಾವು ಬಂದಿದ್ದೇವೆ. ಎಷ್ಟು ಚೆಂದ ಕಾಣ್ತಾ ಇದ್ದಾಳೆ, ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ. ನಾನಂತೂ ಮೊದಲೇ ಹೇಳಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೆ ಅಂತೇಳಿ. ನಿಮಗೆ ಹೇಗೆ ಕಾಣ್ತಾ ಉಂಟು ಅಂತೇಳಿ ನನಗೆ ಕಮೆಂಟಲ್ಲಿ ಹಾಕಿ. ससील बाई हांगासर सांगात दिली आसा उबे जावच्या कुलदिता. सैर्यानो आम्ही पळयताव आमच्या जिवनात जायती स्वप्नां आम्ही देखताव आनी तातूंत एक अपुरबाईचे स्वप्न आम्ही हर एकले चिंतल्ले आसा. वस्ते खातीर खालात एक बदलत असताना एक मजबूत घर जायजे म्हणून आनी तसले एक स्वप्न चिंतले कुटुंब मगोचर हांगासर आसा. आनी आज या कुटुंबाक आम्ही अभिनंदन पाठोवंक जाय. कित्याक म्हळ्यार तांणी स्वप्नेल्लें स्वप्न जारी जालां. वस्ते खातीर आयते केल्लें घर उबें जालां आनी आशिर्वाचनाक आयते आसा. देखून सैर्यानो एक पडे अभिनंदनाच्यो घट्ट ताळयो तांकां आमी दिवया, उल्हास आमी पाठवया. आनी सर देवातीन लेना कुटीन नीज जावन वरतो संतोष आनी अभिमान तिका आसलो. आमकां एक घर जायजे असली आशा तिच्या लागीं आसली, पूण ते पळयलें ती देवातीन जालेली आसा. ह्या वेळार खंडीत हें कुटुंब आस्तीचो उगडास काडून शासनीक विशय तिका मागता आसतना मगोचनो ह्या कुटुंबांत अंतरलेल्या सगळ्यांचो ह्या वेळार. ಈಗ ಮನೆ ಇನಾಗ್ರೇಷನ್ ಮಾಡೋದು. ಫಸ್ಟ್ ನಾವು ಎಂಟ್ರೆನ್ಸ್ ಡೋರ್ ಓಪನ್ ಮಾಡೋದು, ರಿಬ್ಬನ್ ಕಟ್ಟಿಂಗ್ ಮಾಡಿದ ನಂತರ ಡೋರ್ ಓಪನ್ ಮಾಡಲಿಕ್ಕೆ MC ಅವರು ಹೇಳ್ತಾರೆ ಮನೆಯವರೆಲ್ಲ ಮುಂದೆ ಬರಬೇಕು. ವೀಣನ ಹಸ್ಬೆಂಡ್ ಮತ್ತು ಅವರ ತಮ್ಮನ ಹೆಂಡತಿ, ಫಾದರ್, ಹಾಗೆಯೇ ಅವರ ಅಮ್ಮ ಸಹ ಎಲ್ಲ ತುಂಬ ಅವರ ರಿಲೇಟಿವ್ ಎಲ್ಲರೂ ಇದ್ದಳು. ಮಕ್ಕಳು, ತಮ್ಮನ ಅಂದರೆ ಅವಳ ಗಂಡನ ತಮ್ಮನ ಮಕ್ಕಳು ಇಬ್ಬರು, ವೀಣನ ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿ ಈ ರಿಬ್ಬನ್ ಕಟ್ಟಿಂಗನ್ನು ಸೆರೆಮನಿ ಸ್ಟಾರ್ಟ್ ಮಾಡಿದರು. ಈಗ ಡೋರನ್ನು ಓಪನ್ ಮಾಡಿ ಎಲ್ಲರೂ ಒಳಗೆ ಹೋಗ್ತಾರೆ. ಈಗ ಎಲ್ಲರೂ ಮನೆಯೊಳಗೆ ಹೋಗ್ತಾರೆ. ಹೋದ ತಕ್ಷಣ ಎಲ್ಲ ಒಳಗೆ ಲೈಟ್ ಎಲ್ಲ ಆನ್ ಮಾಡ್ತಾರೆ. ಆನ್ ಮಾಡಿದ ನಂತರ ಆಲ್ತರಿಗೆ ಲೈಟ್ ಹಾಕಿದೆಲ್ಲ ಆನ್ ಮಾಡಿ ದೀಪ ಕ್ಯಾಂಡಲ್ ಹಚ್ಚಲಿಕ್ಕೆ ಹೇಳ್ತಾರೆ. ಆಲ್ತರ ಹತ್ರ ಇಬ್ಬರು ಮಕ್ಕಳನ್ನು ಹೋಗಿ ಕ್ಯಾಂಡಲ್ ಹಚ್ಚಲಿಕ್ಕೆ ಹೇಳಿದರು. ಈಗ ವೀಣನ ಮಕ್ಕಳು ಹೋಗಿ ಕ್ಯಾಂಡಲ್ ಹಚ್ತಾರೆ. ಫಸ್ಟ್ ನಾವು ದೀಪ ಹಚ್ಚಲಿಕ್ಕೆ ಅಂತ ಉಂಟು, ನಂತರ ಪ್ರೇಯರ್ ಸ್ಟಾರ್ಟ್ ಮಾಡ್ತೀವಿ. Bawa ini no, bawa pura cari kita. Hari hari tersabung, dudu bapa, hari apa sedebut satulung, isupan muje.
लहानसो गेम मागीर आसा देखून तुमच्या गमनांत असू दे मागीर तो भितर गेल्या उपरांत वय तो खंयच्या रितीन म्हणून मागीर सांगता गेम कसो म्हणून इल्लो दाखय बोला बरो कणगडे बरो पिकिल्लो केळ्यांचो गडाय हांगासर आसा ओके तो उपरांत मागीर मेळटा गरबरच्या पयले तो तांकां इल्लेशें दाखय ह्या सायडीन इल्ले ओके देव बरें करूं ओके आनी आतां गरबा ಈಗ ಇಲ್ಲಿ ಒಜೆ ಅಂದರೆ ಕೆಲವು ಸಾಮಾನೆಲ್ಲ ತಂದು ಇಟ್ಟಿದ್ರು ಆ ಒಜೆಯನ್ನು ತಗೊಂಡು ಮನೆಯೊಳಗೆ ತುಂಬಿಸ್ಲಿಕ್ಕೆ ಫಸ್ಟ್ ಅಕ್ಕಿ ಮುಡಿಯನ್ನು ಹೊರಳಿಸಿಕೊಂಡು ಕೊಂಡೋಗ್ತಾರೆ ವೀಣನ ಹಸ್ಬೆಂಡ್ ಮತ್ತು ಅವರ ತಮ್ಮ ಇಬ್ಬರು ಸೇರಿ ಅದನ್ನು ಮತ್ತು ಉಳಿದವರೆಲ್ಲ ಒಂದೊಂದು ಐಟಮ್ಸ್ ತಗೊಂಡು ಒಳಗೆ ಮನೆಯೊಳಗೆ ಕೊಂಡೋಗಿ ಇಡ್ಲಿಕ್ಕೆ ಉಂಟು ತುಂಬ ಇವರು ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಸೇರಿ ಒಂದೊಂದು ಐಟಮ್ಸ್ ತಗೊಂಡು ಕೊಂಡೋಗ್ತಾರೆ ಇದು ನಮ್ಮದು ಸಂಪ್ರದಾಯದಲ್ಲಿ ಮನೆ ಇನಾಗ್ರೇಷನ್ ಟೈಮಲ್ಲಿ ಇದ್ದೇ ಇದೆ ಎಲ್ಲರ ಮನೆಯಲ್ಲಿ ಉಂಟಂತ ನಾನು ಭಾವಿಸ್ತೇನೆ ಫ್ಯಾಮಿಲಿಯವರು ಸೇರಿ ಎಲ್ಲ ಐಟಮ್ಸನ್ನು ತಗೊಂಡು ಹೋಗ್ತಾರೆ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ಐಟಮ್ಸು ಇರ್ತದೆ ಇದರಲ್ಲಿ ಒಂದು ಸೇರ್ ಅಂತ ಒಂದು ಐಟಮ್ಸ್ ಇತ್ತು ನಿಜವಾಗಿ ಅದು ಏನಂತ ನನಗೆ ಗೊತ್ತಿರಲಿಲ್ಲ ನನ್ನ ಹಸ್ಬೆಂಡಲ್ಲಿ ಕೇಳಿದೆ ಏನಂತೇಳಿ ನೋಡಿ ಈ ಗಂಡಸ್ ಇದು ನೋಡಿ ಇವ್ರ ಕೈಯಲ್ಲಿ ಈ ಸೇರ್ ಅಂತ ಉಂಟು ಇದು ಮೊದಲಿನ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾ ಇದ್ರಂತೆ ಅದು ನೋಡಿ ಈ ಟೈಮಲ್ಲಿ ಉಂಟು ಎಲ್ಲ ಆಯಿತು ಮನೆಯೊಳಗೆಲ್ಲ ಐಟಮ್ಸ್ ಎಲ್ಲ ಇಟ್ಕೊಂಡ್ರು ಈಗ ಫ್ಯಾಮಿಲಿಯವ್ರ ಫೋಟೋ ತೆಗೆದ್ರು ಅಂದರೆ ಅವರ ರಿಲೇಟಿವ್ ಹತ್ತಿರದ ಫ್ಯಾಮಿಲಿಯವರು ಯಾರೆಲ್ಲ ಇದ್ದರು ಅವರಿಗೆಲ್ಲ ಒಂದು ಗ್ರೂಪ್ ಫೋಟೋ ತೆಗಿಲಿಕ್ಕೆ ಅಂತ ಅವಕಾಶ ಮಾಡಿಕೊಟ್ರು MC ಅವರು ಮೊದಲೇ ಅದನ್ನು ಸೆಟ್ ಮಾಡಿಕೊಂಡ್ರು ಯಾಕೆಂದರೆ ಮತ್ತೆಲ್ಲ ಫ್ಯಾಮಿಲಿಯವರು ಸಿಗಲ್ಲ ಫಂಕ್ಷನ್ ಸ್ಟಾರ್ಟ್ ಆಗುವ ಮೊದಲೇ ಮಾಡು ಅಂತೇಳಿ ನೋಡಿ ಎಷ್ಟು ಚೆಂದ ಮಾಡಿ ಕೂತಿದ್ದಾರೆ ಎಷ್ಟು ಚೆಂದ ಮಾಡಿ ಫೋಸ್ ಕೊಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ದೊಡ್ಡ ಫ್ಯಾಮಿಲಿ ಎಲ್ಲರೂ ಒಟ್ಟಾಗಿ ಒಂದು ಫ್ಯಾಮಿಲಿ ಫೋಟೋ ಪೋಸ್ ಕೊಡ್ತಾ ಇದ್ದಾರೆ तसेच बोक्साण्याच्या स्पिरिटाच्या काळजांनी एक घराणे जाऊन बदलता आज खंडित या घरची मालगडी हांगासर नाम तरी ಈಗ ನಮ್ಮ ಕೈಗೆ ಬಂತು ಸ್ಟಾರ್ಟರ್ ಮತ್ತು ಸಾಫ್ಟ್ ಡ್ರಿಂಕ್ಸ್ ಸ್ಟಾರ್ಟರಲ್ಲಿ ನಮಗೆ ಸಿಕ್ಕಿತ್ತು ಕಬಾಬ್ ಮತ್ತು ಚಿಪ್ಸ್ ತುಂಬ ಚೆನ್ನಾಗಿತ್ತು ಮರಗೆಣಸು ಉಂಟಲ್ಲ ಅದರದ್ದು ಚಿಪ್ಸ್ ತುಂಬ ಚೆನ್ನಾಗಿ ಟೇಸ್ಟಿ ಇತ್ತು ನಂಗಂತೂ ತುಂಬ ಖುಷಿ ಆಯಿತು ಸಾಫ್ಟ್ ಡ್ರಿಂಕ್ಸ್ ವೆರೈಟಿ ಇತ್ತು ಫ್ರೆಂಡ್ಸ್ ಇದರಲ್ಲಿ ಒಂದು ಗೇಮ್ ಒಳ್ಳೇದಿತ್ತು ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡಲಿಕ್ಕಿತ್ತು ಉತ್ತರ ದಕ್ಷಿಣ ಪಶ್ಚಿಮ ಪೂರ್ವ ದಿಕ್ಕಿನಲ್ಲಿ ನಾವು ನಿಲ್ಲಬೇಕು ಯಾವ ಕಡೆ ಆದರೂ ಪರವಾಗಿಲ್ಲ ಒಂದೊಂದು ಸೈನ್ ಒಂದೊಂದು ದಿಕ್ಕಿನಲ್ಲಿ ನಿಂತು ನೋಡಬೇಕಂತ ಹೇಳಿದರು ನಾವು ನಾವು ಆಲ್ರೆಡಿ ಔಟ್ ಆಗಿ ನನ್ನ ಮಗ ಒಂದು ಸ್ವಲ್ಪ ಇದ್ದ ಎಂಡಿಗೆ ನೋಡಿ ಸ್ವಲ್ಪ ಮಂದಿ ಇರುವಾಗ ಅವರು ಮುಂದಕ್ಕೆ ಕರೆದ್ರು ಅಂದರೆ ಈ ಮುಂದೆ ಬನ್ನಿ ನನ್ನ ಮಗ ಇದ್ದ ಅವನು ಒಂದು ಸೈಡಲ್ಲಿ ನಿಂತು ಒಬ್ಬೊಬ್ರಿಗೆ ಒಂದೊಂದು ದಿಕ್ಕಿನಲ್ಲಿ ನಿಲ್ಲಿಕ್ಕೆ ಹೇಳಿದ್ರು ಚೆನ್ನಾಗಿತ್ತು ಗೇಮು ತುಂಬ ಖುಷಿಯಾಯಿತು ಈ ಗೇಮಲ್ಲಿ ನನ್ನ ಮಗ ವಿನ್ ಆಗಲಿಲ್ಲ ಕೊನೆಗೊಂದು ಸಣ್ಣ ಹುಡುಗಿ ಒಂದು ವಿನ್ ಆದ್ಲು संपूर्ण सोपान आयच्या दिसा फोन केल्याक अरे काटाय मारतानी आमचे कामाचे सगळ्यांनी गोत आसा हांगा मस्त वावर आसा कितें सुतांनी बेजार पावून आसतना हरी की आमी सांगल्या उतरां जायत म्हणून आमकां तांणी उरता मान दिवन आज इतलें घर उबारयची जाल्यार मस्त वावून काडल्या तांकां सांगात दिल्ल्या नशीब नोयला तांकां तशेंच कामागारांक हांव एकाच उतरान देव बरें करूं म्हणटा ಈಗ ನಾವು ಮನೆ ಒಳಗಡೆ ಬಂದಿದ್ದೀವಿ ಯಾಕೆಂದರೆ ಮನೆಯೆಲ್ಲ ನೋಡಬೇಕಲ್ಲ ಯಾಕೆ ಮೊದಲು ನಾವು ಹೋಗಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಈಗ ನಾವು ಜನ ಜಾಸ್ತಿ ಇಲ್ಲ ಅಂತೇಳಿ ರಶ್ ಇಲ್ಲ ಅಂತ ನಾವು ಬೇಗನೆ ಬಂದಿದ್ದೇವೆ ನೋಡಿ ಇವರ ಆಲ್ತರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿಯಾಯಿತು
45 ಆಯಿತು. ತುಂಬ ಖುಷಿ ಆಗ್ತದೆ ಅಂದರೆ ನಮ್ಮದು 10th ಸ್ಟೂಡೆಂಟ್, ನನ್ನ 10th ಕ್ಲಾಸ್ಮೇಟ್ 4 ಮಂದಿಯಲ್ಲಿ 3 ಮಂದಿ ನನಗೆ ತುಂಬ ಖುಷಿ ಆಯಿತು. ತುಂಬ ಹ್ಯಾಪಿ ಆಗಿದೆ, ನೆನೆಸ್ತದೆ. ಡ್ಯಾನ್ಸ್ ಎಲ್ಲ ಮಾಡಿ ಎಂಜಾಯ್ ಮಾಡಿದ್ದೆ. ಮತ್ತೆಲ್ಲ ನನ್ನ ಮಗುವಿಗೆ ಓಯ್ ನೋಡಿ ಇಲ್ಲಿ ಏನಾಯಿತು? ನಿದ್ರೆ ಬರ್ತದೆ, ಅವಳಿಗೆ ನಿದ್ದೆ ಬರ್ತದಂತೆ. ಸರಿ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ. ಬಾಯ್ ಬಾಯ್.